टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೇರೆ ಬೇರೆಯವ್ರ ಎಂಟ್ರಿ ಕೂಡ ಆಗಿದೆ ನೋಡಿ. ಜೈಲು ಸೇರಿದಂಥ ಸಂದರ್ಭದಲ್ಲಿ ಏನೇನಾಗಿತ್ತು ಅಂತ ಬೇಕರಿ ರಘು ಹೆಸರು ಕೇಳಿ ಬಂದಿತ್ತು. ಇದೇ ಬೇಕರಿ ರಘು ಯಾರ್ಯಾರಿಗೆ ರೋಪ್ ಹಾಕದ? ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಬೇಕರಿ ರಘು. ಪ್ರಥಮ್ಗೆ ಈ ರಘು ಏನಾದರೂ ರೋಪ್ ಹಾಕದ್ನ, ಚಾಕು ತೋರಿಸಿದ್ನ? ಈ ರೀತಿ ಪ್ರಶ್ನೆಗಳು ಜ್ಞಾಪಿಸ್ಕೊಳ್ಳಿ. ರೇಣುಕಾ ಕೇಸಲ್ಲಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ಅಲ್ಲಿ ಕಾಂಪಿಟೇಷನ್ ಆಗಿತ್ತು ಒಳಗಡೆಗೆ. ಆವಾಗ ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಏನು ಈ ಫೋಟೋ ಗಿಟುಗಳೆಲ್ಲ ಹೊರಗಡೆ ಬಂದ್ವಲ್ಲ, ಆ ಸಂದರ್ಭದಲ್ಲಿ ಇದೇ ಬೇಕರಿ ರಘು ಕೂಡ ಇದ್ದ. ಇದೇ ಬೇಕರಿ ರಘು. ಈ ರಘು ಪ್ರಥಮ್ಗೆ ಹೆದರಿಸಿದ್ದಾನೆ, ಬೆದರಿಸಿದ್ದಾನೆ ಅನ್ನುವಂಥ ಆರೋಪ. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ವಿಕಾಸ್, ಏನಿದು ಈ ಬೇಕರಿ ರಘು ಕಥೆ? ಏನು ಈ ಪ್ರಥಮ್ ಕಥೆ? ಏನು ಎಲ್ಲಿ ಇವರಿಬ್ಬರು ಭೇಟಿ ಆಯಿತು? ಎಲ್ಲಿ ಬೆದರಿಸಿದ್ರು? ಏನು ಕಥೆ ಇದು? ಎಸ್ ರಂಗನಾಥ್, ಏನು ಮೊನ್ನೆ ದೊಡ್ಡಬಳ್ಳಾಪುರದ ರಾಮಾಯಣ ಪಾಳ್ಯದಲ್ಲಿ ದೇವಸ್ಥಾನದ ಕಾರ್ಯಕ್ರಮದ ನೆಪದಲ್ಲಿ ಈ ಒಂದು ಬೇಕರಿ ರಘು ತನ್ನ ಬರ್ತ್ಡೇ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡಿದ್ದ. ಅದಕ್ಕೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಜೊತೆಯಲ್ಲಿ ಪ್ರಥಮ್ ಕೂಡ ಆ ದೇವಸ್ಥಾನಕ್ಕೆ ತೆರಳಿದ್ದು. ಆ ಸಂದರ್ಭದಲ್ಲಿ ದೇವಸ್ಥಾನದ ಸ್ವಲ್ಪ ದೂರದಲ್ಲೇನೆ ಏನು ಬೇಕರಿ ರಘು ತನ್ನ ಹುಡುಗರೊಂದಿಗೆ ಬರ್ತ್ಡೇ ಪಾರ್ಟಿಯನ್ನು ಆಚರಿಸಿಕೊಳ್ತಾ ಇದ್ದ. ಆ ಸಂದರ್ಭದಲ್ಲಿ ಬುಲೆಟ್ ಪ್ರಕಾಶ್ ಮಗನಿಗೆ ಒಂದಷ್ಟು ಈ ಒಂದು ಅಮೃತಹಳ್ಳಿ ಭಾಗದ ಹುಡುಗರ ಪರಿಚಯ ಇದ್ದಿದ್ರಿಂದಾಗಿ ಆತನನ್ನ ಮಾತಾಡಿಸಿದಾಗ ಯಾರ ಜೊತೆ ಬಂದಿದ್ದೀಯ ಅಂದಾಗ ಪ್ರಥಮ್ ಜೊತೆ ಬಂದಿದ್ದೀನಿ ಅಂತಾಗ ಆತ ದರ್ಶನ್ ಅಂದ್ರೆ ಬೇಕರಿ ರಘು ಹೇಳ್ತಾನೆ, ದರ್ಶನ್ ಬಗ್ಗೆ ತುಂಬಾ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಥಮ್ ಮಾತನಾಡ್ತಾನೆ, ಅವನನ್ನ ಎತ್ತಾಕೊಂಡ್ ಬಾ ಅಂತೇಳಿ ಲಿಟ್ರಲಿ ಆತನನ್ನ ಏನು ಪ್ರಥಮ್ನನ್ನ ಕಾರಿನಿಂದ ಎಳ್ಕೊಂಡು ಹೋಗಿ ಕೂರಿಸ್ಕೊಂಡು ಆತನ ಹೊಟ್ಟೆಗೆ ಮತ್ತು ಕುತ್ತಿಗೆಗೆ ಡ್ರ್ಯಾಗರ್ನ ಇಟ್ಟು ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಸುಮಾರು ಜನ ರೌಡಿಗಳು ಅಂದ್ರೆ ಈ ಒಂದು ಸೈಕಲ್ ರವಿಯ ಹುಡುಗರಾಗಿರ್ಬೋದು, ಬೇಕರಿ ರಘು ಹುಡುಗರಾಗಿರ್ಬೋದು, ತುಂಬಾ ಜನ ಹುಡುಗರು ಆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಪ್ರಥಮ್ಗೆ ಅವರು ಡ್ರ್ಯಾಗರ್ ಇಟ್ಟು ಜೀವ ಬೆದರಿಕೆಯನ್ನ, ಕೊಲೆ ಬೆದರಿಕೆಯನ್ನ ಹಾಕಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿಗೂ ಕೂಡ ಇವರು ಪ್ರಥಮ್ ಮೌಖಿಕವಾಗಿ ದೂರನ್ನ ಕೊಟ್ಟಿದ್ದಾರೆ. ಲಿಖಿತವಾಗಿ ದೂರನ್ನ ಕೊಟ್ಟರೆ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತೀವಿ ಅಂತೇಳಿ ಎಸ್ಪಿ ಕೂಡ ಭರವಸೆ ಕೊಟ್ಟಿದ್ರು. ಗಮನಿಸಬಹುದು, ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಅಂದ್ರೆ ಮುಂಚಿತವಾಗಿ ವಿಜಯಲಕ್ಷ್ಮಿಗೆ ಹಲ್ಲೆಯನ್ನು ನಡೆಸಿ ಹೋದ ಸಂದರ್ಭದಲ್ಲಿ ಇದೇ ಬೇಕರಿ ರಘು ದರ್ಶನ್ನ ಆತಿಥ್ಯವನ್ನ ನೋಡ್ಕೊಂಡಿದ್ರು. ನಂತರದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಒಳಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಮುಂಚಿತವಾಗಿ ಬೇಕರಿ ರಘು ಜೈಲಿನಲ್ಲೇ ಇದ್ದ. ಸೊ ಆ ಸಂದರ್ಭದಲ್ಲಿ ಬೇಕರಿ ರಘುನೇ ದರ್ಶನ್ ಅನ್ನ ನೋಡ್ಕೊಳ್ತಾ ಇದ್ದಿದ್ದು. ಆ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಯಿತು. ತಕ್ಷಣದಲ್ಲಿ ಏನು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇಕರಿ ರಘು ಮತ್ತು ಸೈಕಲ್ ರವಿಯ ಹುಡುಗರ ನಡುವೆ ಗಲಾಟೆಗಳಾಗಿ ನಾವು ದರ್ಶನ್ ಅನ್ನ ನೋಡ್ಕೊಬೇಕು, ನಾವು ದರ್ಶನ್ ನೋಡ್ಕೊಳ್ತೀವಿ ಅಂತೇಳಿ ಒಂದಷ್ಟು ಪೈಪೋಟಿಗಳು ಶುರುವಾಗಿತ್ತು. ನಂತರ ಬೇಕರಿ ರಘು ಗ್ಯಾಂಗ್ ನಿಂದ ಹೊರಗಡೆ ಬಂದು ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಜೊತೆಗೆ ದರ್ಶನ್ ಕಾಣಿಸ್ಕೊಂಡಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ನಟ ದರ್ಶನ್ ಎಲ್ಲೋ ಒಂದ್ ಕಡೆ ಈ ಬೆಂಗಳೂರಿನ ದೊಡ್ಡ ದೊಡ್ಡ ರೌಡಿಗಳ ಜೊತೆಯಲ್ಲಿ ನಂಟನ್ನ ಬೆಳೆಸ್ಕೊಂಡಿರುವಂತದ್ದು ಗೊತ್ತಾಗ್ತಿರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.